ಎಣ್ಣೆ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬಿಯರ್ ಕುಡಿತಾ ಸಿನಿಮಾ ನೋಡಬೇಕಾ? ಒಮ್ಮೆ ಊಹಿಸಿಕೊಳ್ಳಿ, ಥಿಯೇಟರ್ನಲ್ಲಿ ಮದ್ಯ ಸಿಗುವಂತೆ ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಅದೃಷ್ಟ ನಿಮ್ಮದಾಗಬಹುದು. ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್ ಜೊತೆಗೆ ಆಲ್ಕೋಹಾಲ್ ಸಿಗೋ ದಿನ ಕೂಡ ಏನ್ ದೂರ ಇಲ್ಲ ಬಿಡಿ. ಥಿಯೇಟರ್ಗಳಲ್ಲಿ ವೀಕ್ಷಕ ಮಹಾಪ್ರಭುಗಳಿಗೆ ಪ್ರೀಮಿಯರ್ ಮದ್ಯ ಪೂರೈಸಿದ್ರೆ ಹಿಂಗಿರುತ್ತೆ. ಹಿಂಗೊಂದು ಯೋಚನೆ ಮಾಡಿದೆ ಮಲ್ಟಿಪ್ಲೆಕ್ಸ್ ಚೈನ್ PVR ನ ಐನಾಕ್ಸ್. ಬರೀ ಯೋಚನೆಯಲ್ಲ, ಕಾರ್ಯರೂಪಕ್ಕೆ ತರಲು ಕೂಡ ಮುಂದಾಗಿದೆ. ಬೆಂಗಳೂರು, ಗುರುಗ್ರಾಮಗಳಲ್ಲಿ ಲೈಸೆನ್ಸ್ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಸದ್ಯ ಅಬಕಾರಿ ಇಲಾಖೆ ಅಂಗಳದಲ್ಲಿದೆ ಈ ಒಂದು ಚೆಂಡು. ಎಸ್, ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿದೆ. ಎಸ್, ಇಷ್ಟು ದಿನ ಎಣ್ಣೆ ಕುಡ್ಕೊಂಡು ಸಿನಿಮಾ ನೋಡೋ ಹಾಗಿರ್ಲಿಲ್ಲ. ಎಲ್ರೂ ಅನ್ಕೊಡ್ತಿತ್ತು ಏನು ಅಂತಂದ್ರೆ, ನಮಗೂ ಕೂಡ ಥಿಯೇಟರ್ ಒಳಗಡೆ ಎಣ್ಣೆ ಗಿಣ್ಣೆ ಕುಡ್ತಾ ಸಿನಿಮಾ ನೋಡೋ ತರ ಇದ್ರೆ ಬಹಳ ಚೆನ್ನಾಗಿರೋದು ಅಂತ ಹೇಳಿ. ಆದ್ರೆ ಈಗ ಆ ಒಂದು ಕನಸು ಕೂಡ ನನಸಾಗುವಂತಹ ಸಾಧ್ಯತೆ ಇದೆ. ಎಣ್ಣೆ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ಬಿಯರ್ ಕುಡಿತಾ 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 ಸಿನಿಮಾಗಳನ್ನ ನೋಡಬಹುದು. ಎಲ್ಲಿ? PVRಗಳಲ್ಲಿ. ಒಮ್ಮೆ ಊಹೆ ಮಾಡ್ಕೊಳ್ಳಿ, ಥಿಯೇಟರ್ ಒಳಗಡೆ ಸಿನಿಮಾ ಹೋಗ್ತಾ ಇರುತ್ತೆ, ಜೊತೆಗೆ ಮದ್ಯ. ಹಂಗೇನಾದ್ರೂ ಆದ್ರೆ ಹೆಂಗಿರುತ್ತೆ ನೋಡಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಕಾಲವೂ ಕೂಡ ಬರಲಿದೆ. ಪಾಪ್ಕಾರ್ನ್ ಹೆಂಗ್ ತಿಂತಾ ಇದ್ರು, ಸಿನಿಮಾಗಳನ್ನ ನೋಡ್ಕೊಂಡು ಪಾಪ್ಕಾರ್ನ್ ತಿಂತಾ ಇದ್ರು, ಅದರ ಪಾಪ್ಕಾರ್ನ್ ತಿನ್ಬಹುದು, ಕೋಲ್ಡ್ ಡ್ರಿಂಕ್ಸ್ ನ ಕುಡಿಬಹುದು. ಹಾಗೆ ಆಲ್ಕೋಹಾಲ್ ಕೂಡ ಸಿಗೋ ದಿನ ಬಹಳ ದೂರ ಇಲ್ಲ ಬಿಡಿ. ಥಿಯೇಟರ್ಗಳಲ್ಲಿ ವೀಕ್ಷಕರುಗಳಿಗೆ ಪ್ರೀಮಿಯರ್ ಮದ್ಯ ಪೂರೈಕೆ ಮಾಡಿದ್ರೆ ಇಷ್ಟರಾಗಿರುತ್ತೆ. ಸಿನಿಮಾ ಜೊತೆಗೆ ಎಣ್ಣೆ. ಎಸ್, ಹೌದು, ಸಾರ್ವಜನಿಕ ಸ್ಥಳಗಳು, ಉದ್ಯಾನವನಗಳು ಹಾಗೂ ನಗರದ ಹೊರವಲಯದಲ್ಲಿ ಮದ್ಯ ಸೇವನೆ ಮಾಡುವಂತೆ ಇಲ್ಲ. ಪೊಲೀಸರು ಕಠಿಣ ಕ್ರಮ ಕೈಗೊಳ್ತಾರೆ. ಏನಾದ್ರೂ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಮಾಡಿದ್ರೆ ಕಠಿಣ ಕ್ರಮ ನಿಮ್ಮದಾಗುತ್ತೆ. ಬಾರ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಮದ್ಯ ಸೇವನೆಗೆ ಅವಕಾಶವಿರುತ್ತೆ. ಆದ್ರೆ ಇನ್ನು ಮುಂದೆ ಟಿವಿ ಹಾಲ್ಗಳಲ್ಲಿ ಮದ್ಯ ಸೇವನೆಗೆ ಅವಕಾಶ ಸಿಗಬಹುದು ಎನ್ನುವಂತಹ ವಿಚಾರ ಈಗ ಬರ್ತಾ ಇದೆ. ಚಿತ್ರಮಂದಿರಗಳ ಪ್ರೇಕ್ಷಕರ ಬರ ಏರಿಕೆ ಆಗ್ತಾ ಇವೆ. ಅದೇ ಮೊಬೈಲ್, OTT ಹೆಚ್ಚಾಗಿರುವಂತಹ ಈ ಒಂದು ಕಾಲದಲ್ಲಿ ಸಿನಿಪ್ರಿಯರನ್ನ ಥಿಯೇಟರ್ಗೆ ಕರೆಸುವಂತಹ ಕೆಲಸ ಮಾಡ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಕೆಲಸ ಮಾಡೋಕೆ ಹೆಜ್ಜೆಯನ್ನ ಮುಂದಿಟ್ಟಿದೆ ಥಿಯೇಟರ್ಗಳು. ದೊಡ್ಡ ಸಿನಿಮಾಗಳಿಗೆ ಮಾತ್ರ ಜನ ಬರ್ತಾ ಇದ್ರು, ಚಿಕ್ಕ ಪುಟ್ಟ ಸಿನಿಮಾಗಳಿಗೆ ಬರ್ತಿರ್ಲಿಲ್ಲ. ಈಗ ಈ ಐಡಿಯಾವನ್ನ ಮಾಡಿದೆ. ಇತ್ತೀಚೆಗೆ ಸಿನಿಪ್ರಿಯರು OTTಯಲ್ಲಿ ಬರುವಂತಹ ಸಿನಿಮಾಗಳಿಗೆ ಚೆನ್ನಾಗಿಯೇ ಒಪ್ಕೊಂಡಿದ್ದಾರೆ. ರಿಲೀಸ್ ಆದ 8 ವಾರಗಳಲ್ಲಿ ಎಂಥದ್ದೇ ಸಿನಿಮಾ ಆಗಲಿ OTTಯಲ್ಲಿ ಪ್ರದರ್ಶನ ಕೊಡುತ್ತೆ. ಥಿಯೇಟರ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ ಬರುವಂತಹ ಸಿನಿಪ್ರಿಯರ ಸಂಖ್ಯೆಯೇ ಕುಸಿದು ಬಿದ್ದುಬಿಟ್ಟಿದೆ. ಅವರನ್ನ ಮತ್ತೆ ಥಿಯೇಟರ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ ಕರೆತರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೆ. ಹೀಗೆ ಯೋಚನೆ ಮಾಡಿದ PVR ಐನಾಕ್ಸ್ ಹೊಳೆದಿದ್ದು ಈ ಒಂದು ಎಣ್ಣೆ ಐಡಿಯಾ. ಯಾವುದೇ ಒಂದು ರೂಪದಲ್ಲಿ ಪ್ರೇಕ್ಷಕರುಗಳಿಗೆ ಕಿಕ್ ಏರಿಸಲು PVR ಪ್ಲಾನ್ ಅನ್ನ ಮಾಡಿಕೊಂಡಿದೆ. ತಡ ಮಾಡದೆ ಬೆಂಗಳೂರಿನಲ್ಲಿ ಲೈಸೆನ್ಸ್ ಬಯಸಿ ಅರ್ಜಿಯನ್ನ ಹಾಕಿದೆ. PVR ಪಿಕ್ಚರ್ ನಲ್ಲಿ ದಮ್ ಇದ್ರು ಇಲ್ಲದಿದ್ರು ಎಣ್ಣೆಗಾಗಿ ಜನ ಬರ್ತಾರೆ ಎನ್ನುವಂತಹ ಊಹೆಯಲ್ಲಿದೆ. ಎಸ್, ಎಲ್ಲರೂ ಕೂಡ ಈಗ OTT ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ಗೆ ಒಗ್ಕೊಂಡ್ಬಿಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಆಗಿ 8 ದಿನ ಆದ್ಮೇಲೆ 8 ದಿನ ನಂತರ ಅದು OTTಯಲ್ಲಿ ಬರುತ್ತೆ, ಆಗ ನೋಡ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ತುಂಬಾ ಜನ ಅಂದ್ಕೊಳ್ತಾ ಇರ್ತಾರೆ. ಸೊ ಅವರನ್ನೆಲ್ಲರನ್ನೂ ಕೂಡ ಥಿಯೇಟರ್ಗೆ ಕರೆಸುವಂತಹ ಕೆಲಸವನ್ನ ಈ ಒಂದು PVRಗಳು ಮಾಡ್ತಾ ಇದೆ. ಇತ್ತೀಚಿನ ಸಿನಿಪ್ರಿಯರು OTTಯಲ್ಲಿ ಬರುವಂತಹ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಟ್ರಾವೆಲಿಂಗ್ ಆಗತ್ತೆ, ಆ ಕಾರಣಕ್ಕಾಗಿ ಯಾರು ಥಿಯೇಟರ್ಗೆ ಹೋಗ್ತಾರೆ ಅಂತ ಅನ್ಕೊಳ್ತಿದ್ದಾರೆ. ಹಾಗೆ ಮೊಬೈಲಲ್ಲೇ ಬರುತ್ತಲ್ಲ, ಮನೆಯಲ್ಲೇ TV ಇದೆ, ಕನೆಕ್ಟ್ ಮಾಡ್ಕೊಂಡು ನೋಡ್ಬಹುದು ಅನ್ನುವಂತಹ ಮನಸ್ಥಿತಿಯಲ್ಲೂ ಕೂಡ ಸಿನಿಪ್ರಿಯರಿದ್ದಾರೆ. ಅವರನ್ನ ಥಿಯೇಟರ್ಗೆ ಕರೆ ತರುವ ಪ್ಲಾನ್ ಅನ್ನ ಮಾಡಿಕೊಂಡಿದೆ PVRಗಳು. ಎಸ್, ರಿಲೀಸ್ ಆದ 8 ವಾರಗಳಲ್ಲಿ ಎಂಥದ್ದೇ ಸಿನಿಮಾ ಆಗಲಿ OTTಯಲ್ಲಿ ಪ್ರದರ್ಶನ ಕೊಟ್ಟೇ ಕೊಡುತ್ತೆ.
ಅಬ್ಬಬ್ಬ ಅಂದ್ರೆ 8 ವಾರದ ನಂತರ OTTಯಲ್ಲಿ ಆ ಒಂದು ಸಿನಿಮಾ ಬಂದೇ ಬರುತ್ತೆ, ಆ ಒಂದು ಸಿನಿಮಾ ನೋಡಬಹುದು ಅಂತ ಹೇಳಿ ಸಿನಿಪ್ರಿಯರು ಅಂದ್ಕೊಂಡಿರ್ತಾರೆ. ಅವರನ್ನ ಥಿಯೇಟರ್ಗೆ ಕರೆತರುವಂತಹ ಕೆಲಸವನ್ನ ಮಾಡ್ತಾ ಇದೆ PVR ಐಮ್ಯಾಕ್ಸ್. ಈ ಒಂದು ಪ್ಲಾನ್ ಏನಾದ್ರೂ ಸಕ್ಸಸ್ ಆದ್ರೆ ಸಿನಿಮಾ ಕಿಕ್ ಜೊತೆಗೆ ಎಣ್ಣೆ ಕಿಕ್ ಕೂಡ ಗ್ಯಾರಂಟಿ. ಇದರಿಂದ ಸಮಸ್ಯೆ ಇಲ್ವಾ? ಥಿಯೇಟರ್ನಲ್ಲಿ ಎಣ್ಣೆ ಪ್ರಿಯರೇ ಹೆಚ್ಚಾಗಬಹುದು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಹೆಣ್ಮಕ್ಳಿಗೆ ಕಷ್ಟ ಆಗ್ಬಹುದು, ಕೂಡಿದ ಅಮಲಿನಲ್ಲಿ ಕಿರಿಕ ಮಾಡೋದು ಕೂಡ ಹೆಚ್ಚಾಗಬಹುದು. ಎಣ್ಣೆ ಟೈಟ್ನಲ್ಲಿ ವಾಂತಿ ಮಾಡಿಕೊಂಡು ಅಲ್ಲೇ ಪ್ರಜ್ಞೆ ತಪ್ಪುವಂತಹ ಸಂಖ್ಯೆ ಜನರು ಕೂಡ ಹೆಚ್ಚಾಗಬಹುದು. ಇವೆಲ್ಲದಕ್ಕೂ ಕೂಡ PVR ಐಮ್ಯಾಕ್ಸ್ ಏನ್ ಪ್ಲಾನ್ ಮಾಡಿಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಂಗಂತ ಇದು ತಮ್ಮ ದೇಶದಲ್ಲಿ ಹೊಸದೇನು ಅಲ್ಲವೇ ಅಲ್ಲ. ನವದೆಹಲಿಯ ಡೈರೆಕ್ಟರ್ಸ್ ಕಟ್, ಮುಂಬೈನ ಮೈನಸ್ ಐಮ್ಯಾಕ್ಸ್ ಮಲ್ಟಿಪ್ಲೆಕ್ಸ್ ನಲ್ಲಿ ಎಣ್ಣೆ ಸೌಲಭ್ಯ ಕೂಡ ಇದೆ. ಮಲ್ಟಿಪ್ಲೆಕ್ಸ್ ಲಾಂಚ್ ಏರಿಯಾದಲ್ಲಿ ಈ ಒಂದು ಲಾಂಚ್ ಏರಿಯಾದಲ್ಲಿ ಸಿನಿಮಾ ಶುರುವಿಗೆ ಮೊದಲು ಮುಗಿದ ನಂತರ ಬೇಕಾದಷ್ಟು ಎಣ್ಣೆಯನ್ನ ಖರೀದಿ ಮಾಡಿ ಕುಡಿಬಹುದು. ಆದ್ರೆ ಎಣ್ಣೆ ಹೊಡೆಯುತ್ತಾ ಸಿನಿಮಾ ನೋಡೋಕೆ ಅವಕಾಶವನ್ನ ಕೊಟ್ಟಿಲ್ಲ. ಹಾಗಾದ್ರೆ ಬೆಂಗಳೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಣ್ಣೆ ಮಾರಾಟಕ್ಕೆ ಅವಕಾಶ ಸಿಗುತ್ತಾ? ಕಾದ್ ನೋಡ್ಬೇಕಾಗಿದೆ. ಆದಾಯಕ್ಕೆ ನಾನಾ ಮಾರ್ಗ ಹುಡುಕುತ್ತಿರುವಂತಹ ಅಬಕಾರಿ ಇಲಾಖೆ ಲೈಸೆನ್ಸ್ ಅನ್ನ ಕೊಟ್ಟರೂ ಕೊಡಬಹುದು. ಎಸ್, ಹೌದು. ಸಿನಿಮಾವನ್ನ ನೋಡ್ತಾ ಎಣ್ಣೆ ಹೊಡಿತಾ ಇದ್ರೆ ತುಂಬಾ ಕಷ್ಟಗಳು ಕೂಡ ಇದೆ. ಯಾಕಂತಂದ್ರೆ ಸಿನಿಮಾ ನೋಡುವ ಭರದಲ್ಲಿ ಅದೆಷ್ಟು ಕ್ವಾರ್ಟರ್ ಹೊಡಿತಾರೋ, ಅದೆಷ್ಟು ಎಣ್ಣೆ ಹೊಟ್ಟೆಗೆ ಹೋಗುತ್ತೋ ಗೊತ್ತಿಲ್ಲ. ಆ ಒಂದು ಎಣ್ಣೆ ಹೊಟ್ಟೆಗೆ ಹೋಗಿ ಅಮಲು ನೆತ್ತಿಗೆ ಹೋದ್ರೆ ಅಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮುಜುಗರ ತರಿಸುವಂತಹ ವಿಚಾರಗಳು ಕೂಡ ನಡೆಯಬಹುದು. PVR ಐಮ್ಯಾಕ್ಸ್ ಏನು ಪ್ಲಾನ್ ಮಾಡಿದೆಯಲ್ಲ, ಅದು ಏನಾದರೂ ಸಕ್ಸಸ್ ಆಗ್ಬಿಟ್ರೆ ಸಿನಿಪ್ರಿಯರೇನೋ ಬರ್ತಾರೆ, ಎಲ್ಲಿಗೆ? PVRಗೆ ಬಂದೇ ಬರ್ತಾರೆ. ಆದರೆ ಅಲ್ಲಿ ನಡೆಯುವ ಉಡಾಳ್ತನ ಇದೆಯಲ್ಲ, ಅದು ಜಾಸ್ತಿ ಆಗುತ್ತೆ. ಏನೇನು ಸಮಸ್ಯೆ ಆಗುತ್ತೆ? ಕಂಟು ಪೂರ್ತಿ ಕೆಲವರಿಗೆ ಅದೊಂದು ಅಭ್ಯಾಸ ಇರುತ್ತೆ, ಕುಡ್ಕೊಂಡು ಕಕ್ಕೋದು, ಕುಡ್ದಾದ್ಮೇಲೆ ವಾಂತಿ ಮಾಡೋದು. ಆ ಒಂದು ವಿಚಾರಗಳು ನಡೆದು ಬಿಟ್ರೆ, ಆ ಒಂದು ಕೆಲಸಗಳು ನಡೆದು ಬಿಟ್ರೆ ಕೆಟ್ಟ ಸ್ಮೆಲ್ ಬಂದಿರುತ್ತೆ. PVRಗೆ ಯಾರೂ ಬರೋದಿಲ್ಲ ಆ ಥರ ಆದ್ರೆ. ಎಣ್ಣೆ ಹೊಡೆದು ಅಲ್ಲೇ ವಾಂತಿ ಮಾಡಿ ಕಕ್ಕಿ ಅಲ್ಲೇ ಪ್ರಜ್ಞೆ ತಪ್ಪು ಬಿದ್ದರೆ ಅದು ಕೂಡ ಕಷ್ಟ ಆಗುತ್ತೆ. ಮತ್ತು ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟ ಆಗಬಹುದು. ಕೂಡಿದ ಅಮಲಿನಲ್ಲಿ ಪುಂಡ ಪೋಖ್ರಿಗಳು ಹೆಣ್ಣು ಮಕ್ಕಳಿಗೆ ತೊಂದರೆಯನ್ನ ಕೊಡುವಂತಹ ಆ ಒಂದು ಘಟನೆಗಳು ಕೂಡ ನಡೆಯಬಹುದು ಎನ್ನುವಂಥದ್ದು. ಎಣ್ಣೆ ಟೈಟ್ನಲ್ಲಿ ವಾಂತಿ ಮಾಡಿಕೊಂಡು ಅಲ್ಲೇ ಪ್ರಜ್ಞೆ ತಪ್ಪೋದ್ರೆ ಅದು ಕೂಡ ಒಂಥರ ಅಸಹ್ಯ ಅಂತ ಅನ್ಸುತ್ತೆ. ಅದಕ್ಕೆಲ್ಲ PVR ಏನೇನು ಪ್ಲಾನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೋಸ್ಟ್ಲಿ 2 ಬಾಡಿ ಗಾರ್ಡ್ಸ್ನ ಜಾಸ್ತಿ ಹಾಕಬಹುದು. ಇದು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ನವದೆಹಲಿ, ಮುಂಬೈನಲ್ಲೂ ಕೂಡ ಇಂಥದ್ದೇ ಒಂದು ಮಲ್ಟಿಪ್ಲೆಕ್ಸ್ ಇದೆ. ಸೊ ಅಲ್ಲಿ ಪಿಕ್ಚರ್ ಸ್ಟಾರ್ಟಿಂಗ್ ಕುಡಿಬಹುದು, ಪಿಕ್ಚರ್ ಎಂಡ್ ಆದ್ಮೇಲೆ ಕುಡಿಬಹುದು, ಮಧ್ಯದಲ್ಲಿ ಕುಡ್ಕೊಂತ ಸಿನಿಮಾ ನೋಡೋ ಹಾಗಿಲ್ಲ. ಈಗ ಬೆಂಗಳೂರಿನಲ್ಲಿ ಈ ತರ ಒಂದು ಹೊಸ ಮಲ್ಟಿಪ್ಲೆಕ್ಸ್ಗಳು ಐಡಿಯಾ ಮಾಡಿಕೊಂಡು ಅಲ್ಲಿ ತರುವಂತಹ ಈ ಒಂದು ಐಡಿಯಾದಿಂದ ಅದೆಷ್ಟು ಜನರಿಗೆ ತೊಂದರೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಪರ್ಮಿಷನ್ ಕೊಡುತ್ತಾ ಅಬಕಾರಿ ಇಲಾಖೆ, ಅದನ್ನು ಕೂಡ ಕಾದು ನೋಡಬೇಕು.